ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫುಡ್ ಆ್ಯಂಡ್ ಲಿವಿಂಗ್. ಈ ಒಂದು ವೀಡಿಯೋನಲ್ಲಿ ನಾವು ಮಾಡ್ತಾಯಿದ್ದೀವಿ ಎಣ್ಣೆ ಬದನೆಕಾಯಿ ಪಲ್ಯ. ಈ ಸಲ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀವಿ. ಒಂದು 3 kg ಅಷ್ಟು ಬದನೆಕಾಯಿನ ಇಲ್ಲಿ ತೊಗೊಂಡು ಅದನ್ನ ನೀಟಾಗಿ ತೊಳ್ಕೊಂಡು ಅದರ ಮೇಲಿನ ತುಂಬನ್ನು ಮಾತ್ರ ತೆಗೆದು ಅಲ್ಲಿರೋ ಹೂವುಗಳನ್ನ ಮಾತ್ರ ಇಟ್ಕೊಂಡಿದ್ದೀನಿ ಈ ಥರ. ಸೊ ನಮ್ಮ ಕಡೆ ಇದೇ ಥರ ಬದನೆಕಾಯಿ ಪಲ್ಯಗಳನ್ನ ನಾವು ಮಾಡ್ತೀವಿ. ಅದಕ್ಕೆ ಗ್ರೇವಿಗೋಸ್ಕರ ಇಲ್ಲಿ ಕಡಲೆಕಾಯಿ ಬೀಜ, ಹಾಗೆಯೇ ಎಳ್ಳು, ಆಮೇಲೆ ಕೊಬ್ಬರಿನ ತೊಗೊಂಡಿದ್ದೀನಿ. ಕಡಲೆಕಾಯಿ ಬೀಜದ ಕ್ವಾಂಟಿಟಿ 2 ಕಪ್ ತೊಗೊಂಡಿದ್ರೆ ಒಂದೊಂದು ಕಪ್ ಅಷ್ಟು ಎಳ್ಳು ಹಾಗೆಯೇ ಒಣ ಕೊಬ್ಬರಿನ ಹಾಕಿದ್ದೀನಿ. ಹಸಿ ಕೊಬ್ಬರಿ ಇದ್ದರೆ ಅದು ಕೂಡ ಹಾಕ್ಬೋದು. ಮೊದಲು ನಾವು ಕಟ್ ಮಾಡ್ಕೊಂಡಿರೋವಂಥ ಬದನೆಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಇದು ಗ್ರೇವಿ ಮಾಡ್ಕೊಳ್ಳೋಕ್ಕೆ ಒಗ್ಗರಣೆ ಹಾಕ್ಕೊಂಡು ಈರುಳ್ಳಿನ ತಾಳಿಸ್ತಾ ಇದ್ದೀವಿ. ನೀವು ಬೆಳ್ಳುಳ್ಳಿ ಯೂಸ್ ಮಾಡ್ತಿದ್ರೆ ಈ ಒಂದು ಪಾಯಿಂಟಲ್ಲೇ ಬೆಳ್ಳುಳ್ಳಿನ ಕೂಡ ಹಾಕ್ಬೋದು. ನಾನಿದು ಬೆಳ್ಳುಳ್ಳಿಯನ್ನು ನಾವು ಪೇಸ್ಟಲ್ಲೇ ಹಾಕಿರೋದ್ರಿಂದ ಇದಕ್ಕೆ ನಾನು ಬೇರೆ ಬೆಳ್ಳುಳ್ಳಿ ಹಾಕಿಲ್ಲ. ಈ ಥರ ಮಾಡಿಕೊಂಡು ಇದಕ್ಕೆ ಹುಣಸೆ ಹಣ್ಣಿನ ರಸ ಕೂಡ ಹಾಕಬೇಕು. ಆವಾಗ ಹುಳಿ ಚೆನ್ನಾಗಿರುತ್ತೆ. ಹುಣಸೆ ಹಣ್ಣಿನ ರಸ ಹಾಗೆಯೇ ನಾವು ಮಾಡಿಟ್ಕೊಂಡಿದ್ದಂಥ ಪುಡಿ, ಕಡಲೆ ಬೀಜ, ಎಳ್ಳು ಹಾಗೆಯೇ ಕೊಬ್ಬರಿ ಪುಡಿನ ಹಾಕ್ತಾಯಿದ್ದೀವಿ. ಇದರಲ್ಲೇ ಬೆಳ್ಳುಳ್ಳಿ ಹಾಕಿದ್ದು ನಾನು ಆಗಲೇ ಹೇಳ್ದಂಗೆ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀವಿ. ಆಮೇಲೆ ಉಪ್ಪು, ಖಾರ ಪುಡಿ, ಮನೆಯಲ್ಲೇ ಮಾಡ್ಕೊಂಡಿದ್ದಂಥ ಸ್ವಲ್ಪ ಮಸಾಲೆ ಪುಡಿ, ಹಾಗೆಯೇ ಒಂಚೂರು ಬೆಲ್ಲ, ಇದೆಲ್ಲ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಹಾಕಿದ್ದು ನಾವು. ಕ್ವಾಂಟಿಟಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ನೀವು ಹಾಕೋಬೋದು. ಅದು ತಳ ಬಿಟ್ಟು ಬರೋ ಹೊತ್ತಿಗೆ ಇಲ್ಲಿ ನಾವು ಹುಚ್ಚೆಳ್ಳು ಪುಡಿ ಅಥವಾ ಗುರೆಳ್ಳು ಪುಡಿ ಅಂತ ನಾವೇನು ಹೇಳ್ತೀವಿ, ಅದು ಕೂಡ 1-2 ಚಮಚದಷ್ಟು ಹಾಕಿದ್ವಿ. ಅದು ಹಾಕೋದ್ರಿಂದ ತುಂಬ ಅಥೆಂಟಿಕ್ ಫ್ಲೇವರ್ ಬರುತ್ತೆ, ಹಾಗೆಯೇ ಚೆನ್ನಾಗಿರುತ್ತೆ. ಈ ಒಂದು ಪುಡಿಗಳನ್ನ ಯೂಸ್ ಮಾಡೋದು ಕೂಡ ಹೆಲ್ತ್ ದೃಷ್ಟಿಯಿಂದನೂ ತುಂಬ ಒಳ್ಳೆಯದು. ಖಂಡಿತವಾಗಿ ನೀವು ಕೂಡ ಮಾಡಿ. ಈ ಒಂದು ವಿಧಾನದಲ್ಲಿ ನಾವು ಫಸ್ಟು ಗ್ರೇವಿ ಮಾಡಿಕೊಂಡು ಅದಕ್ಕೆ ನಾವು ಎಣ್ಣೆಯಲ್ಲಿ ಬಿಸಿ ಮಾಡ್ಕೊಂಡಿದ್ದಂಥ ಅಥವಾ ಬೇಯಿಸ್ಕೊಂಡಿದ್ದಂಥ ಬದನೆಕಾಯಿನ ಹಾಕ್ತಾಯಿದ್ದೀವಿ. ಇನ್ನೊಂದು ತುಂಬುಗಾಯಿ ಪಲ್ಯ ಕೂಡ ನನ್ನ ಚಾನಲಲ್ಲಿದೆ, ಆ ರೆಸಿಪಿ, ಅದನ್ನ ಕೂಡ ನೀವು ನೋಡಿ ಟ್ರೈ ಮಾಡ್ಬೋದು. ಎರಡರದ್ದು ಟೇಸ್ಟ್ ಸ್ವಲ್ಪ ಚೇಂಜ್ ಇರುತ್ತೆ, ಹಾಗೆಯೇ ಚೆನ್ನಾಗಿರುತ್ತೆ. ಈಗ ಈ ಒಂದು ಸ್ಟೇಜಲ್ಲಿ ನಾವು ನೀರು ಹಾಕ್ಕೊಂಡು ಎಣ್ಣೆಯಲ್ಲಿ ಬೇಯಿಸ್ಕೊಂಡಿದ್ದಂತಹ ಬದನೆಕಾಯಿನ ಹಾಕಿ ಕುದಿಸ್ಬೇಕಾಗತ್ತೆ. ಬದನೆಕಾಯಿ ಪೂರ್ತಿ ಬೆಂದ ಮೇಲೆ ನಮ್ಮ ಪಲ್ಯ ರೆಡಿ ಆಗುತ್ತೆ. ನೋಡ್ಬೋದು ಎಷ್ಟು ಸಿಂಪಲ್ಲಾಗಿ ಚೆನ್ನಾಗಿ ಮಾಡ್ಬೋದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಇದು ತುಂಬ ಸುಲಭವಾಗಿ ಆಗುತ್ತೆ. ಬದನೆಕಾಯಿನ ಬೇಕಾದ್ರೆ ನೀವು 2 ಭಾಗಗಳಾಗಿ ಮಾಡ್ಕೊಂಡು ಕೂಡ ಮಾಡ್ಬೋದು. ಬಟ್ ಎಣ್ಣೆಗಾಯಿ ಪಲ್ಯ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಪೂರ್ತಿ ಕಾಯಿಗಳಿದ್ದಾಗ, ಹಾಗಾಗಿ ನಾವು ಈ ರೀತಿ ಮಾಡಿದ್ವಿ. ಬೆಂದಿದೆನಾ ಅಂತ ಚೆಕ್ ಮಾಡೋಕ್ಕೆ ಆವಾಗವಾಗ ಸ್ವಲ್ಪ ತೆಗೆದು ನೋಡಬೇಕಾಗುತ್ತೆ. ಮುಚ್ಚಿಟ್ಟು ಬೇಯಿಸೋದು ಒಳ್ಳೆಯದು, ಬೇಗ ಬೇಯ್ಕೊಳ್ಳುತ್ತೆ. ನಾವು ಕೂಡ ಹಾಗೆಯೇ ಮಾಡಿದ್ದು. ಹಾಗೆಯೇ ನಾನು ದಿವಾಲಿ ರೆಸಿಪಿಗಳನ್ನ, ಹಬ್ಬದ ರೆಸಿಪಿ, ದಿನ ಮಾಡ್ಕೋಬೋದಂಥ ಪಲ್ಯಗಳು, ಸಾರುಗಳು, ಚಾಟ್ಗಳು ಕೂಡ ನನ್ನ ಚಾನಲಲ್ಲಿ ಶೇರ್ ಮಾಡಿದ್ದೀನಿ. ನೀವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಖಂಡಿತವಾಗಿ ಸಬ್ಸ್ಕ್ರೈಬ್ ಮಾಡಿ. ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಆ್ಯಕ್ಟಿವ್ ಇದ್ದೀನಿ, ಅಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು. ಸ್ವಲ್ಪ ಖಾರ ಪುಡಿ ಕಮ್ಮಿ ಆಗಿತ್ತು, ಹಾಗೆಯೇ ಕಲರ್ಗೋಸ್ಕರ ನಾವು ಖಾರ ಪುಡಿ ಹಾಕಿದ್ದೀವಿ. ಹೀಗಿತ್ತು ನಮ್ಮ ಬದನೆಕಾಯಿ ಪಲ್ಯ. ನೀವು ಕೂಡ ಟ್ರೈ ಮಾಡಿ.